ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಇವತ್ತಿನ ನನ್ನ ಪಯಣ ಗೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ. ಯಾಕೆ ಅಂತಂದ್ರೆ ಇವತ್ತು ನವೆಂಬರ್ 14. ಸೊ ನನ್ನ ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ನನ್ನ ಹಸ್ಬೆಂಡ್ ಬರ್ತ್ಡೇ. ಇವತ್ತಿನ ದಿನನೇ ನಾನು ಏನಕ್ಕಪ್ಪ ಹೋಗ್ತಾ ಇದ್ದೀನಿ ಆ ಕ್ಷೇತ್ರಕ್ಕೆ ಅಂತಂದ್ರೆ ಒಂದು ಕಾರಣ ಇದೆ ನನಗೆ. ಸೊ ಏನಪ್ಪಾ ಆ ಕಾರಣ ಅಂತಂದ್ರೆ, ಸ್ಕಿಪ್ ಮಾಡ್ದಿರೋ ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ನನ್ನ ಹರಕೆ ಏನಿತ್ತು, ನಾನು ಇವತ್ತಿನ ದಿವಸನೇ ಏನಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದು ತುಂಬಾ ಕ್ಲಿಯರ್ ಆಗಿ ನಿಮಗ್ ಗೊತ್ತಾಗುತ್ತೆ. ಸೊ ಬನ್ನಿ ಹಂಗೆ ಬೆಂಗಳೂರು ಟು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೋಗೋಣ. ಆನ್ ದಿ ವೇ ಹೋಗ್ತಾ ಇದೀವಿ. ಸ್ವಲ್ಪ ಮಳೆ ಜೋರಾಗೆ ಬಂತು. ಬೆಂಗಳೂರಲ್ಲಿ ಮಳೆ ಇರ್ಲಿಲ್ಲ, ಆ ಕಡೆ ಹೋಗ್ತಾ ಇದ್ದಂಗೆನೆ ಮಳೆ ಸ್ಟಾರ್ಟ್ ಆಯ್ತು. ನಾನು ನಮ್ಮಪ್ಪ ನಮ್ಮಿಬ್ರು ಮಕ್ಳನ್ನು ಸಹ ಕರ್ಕೊಂಡು ಹೋಗಿದ್ದೆ. ಅವರು ಸಹ ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡ್ಲಿ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು ವಾತಾವರಣ ಮಾತ್ರ. ನಾವ್ ಹಂಗೇನೆ ಸೀನ್ರೀಸ್ ಎಲ್ಲ ನೋಡ್ಕೊಂಡು ಮಕ್ಳಿಗೆಲ್ಲ ತೋರಿಸ್ಕೊಂಡು ನಮ್ಮ ಅನುಕೂಲಕ್ಕೆ ತಕ್ಕನಾಗಿ ನಾವು ಬಸ್ ಇದೆ, ಟ್ರೈನ್ ಇದೆ, ನಮ್ಮ ಅನುಕೂಲ ಹೆಂಗಿದೆ ಹಂಗೆ ಹೋಗ್ಬೋದು ನಾವು. ಇಲ್ಲಿ ಒಂದು ಅಪ್ಪಾಜಿ ಗೂಳಿಗೌಡ ಕ್ಯಾಂಟೀನ್ ಅಂತ ಸಿಕ್ತು ನಮ್ಗೆ. ಈ ಕ್ಯಾಂಟೀನ್ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಕಾಫಿ ಮತ್ತೆ ಟೀ ಬರೀ 2 ರೂಪಾಯಿಗೆ ಸಿಗುತ್ತೆ ನಮ್ಗೆ. ಇದು ಹುಲಿಯೂರ್ ದುರ್ಗ ಮೇನ್ ರೋಡ್ ಸೈಡ್ ಬರುತ್ತೆ. ಯಾರಾದ್ರೂ ಆ ಕಡೆ ಹೋಗೋರಿದ್ರೆ ಖಂಡಿತ ಈ ಕ್ಯಾಂಟೀನಿಗೆ ಭೇಟಿ ಕೊಡಿ. ತುಂಬಾ ಚೆನ್ನಾಗಿತ್ತು. ನಾವು ಕಾಫಿ ಕುಡಿಯೋದಕ್ಕೆ ಅಂತ ಹೋದ್ವಿ. ಅಲ್ಲಿ ಪ್ರೈಸ್ ಲಿಸ್ಟ್ ನೋಡಿ ತುಂಬಾ ಆಶ್ಚರ್ಯ ಆಯ್ತು ನಮಗೆ. ಎಲ್ಲ 10 ರುಪೀಸ್, 15 ರುಪೀಸ್, 20 ರುಪೀಸ್ ಒಳಗಡೆನೆ ಇದೆ. ಯಾವ್ದು 20 ರೂಪಾಯಿ ಮೇಲೆ ಯಾವ್ದು ಇಲ್ಲ. ನಾವು ಜಸ್ಟ್ ಕಾಫಿ ಮತ್ತೆ ಟೀ ಕುಡ್ದಿದ್ದು ಅಷ್ಟೇ. ನೋಡಿ, ನಿಮ್ಗೆ ಯಾರಿಗಾರು ಉಪಯೋಗ ಆಗ್ಬೋದು ಅಂತ ಹೇಳಿ ನಾನು ಒಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ. ಅಲ್ಲಿಂದ ಕಾಫಿ ಟೀ ಮುಗಿಸ್ಕೊಂಡು ನಾವು ಸ್ಟ್ರೈಟು ದೇವಸ್ಥಾನದ ಕಡೆ ಹೊರಟ್ವಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ತುಂಬಾ ಚೆನ್ನಾಗಿತ್ತು ವಾತಾವರಣ. ನಾವು ವೀಕ್ ಎಂಡ್ ಹೋದ್ರೆ ತುಂಬಾ ರಶ್ ಇರುತ್ತೆ, ವೀಕ್ ಡೇಸು ಇರುತ್ತೆ. ಯಾಕೆ ಅಂತಂದ್ರೆ ಆ ಕ್ಷೇತ್ರ ಅಷ್ಟು ಪವರ್ಫುಲ್ ಆಗಿದೆ. ಅಂಡ್ ಅಲ್ಲಿ ಹೋಗಿದ ತಕ್ಷಣ, ಕಾಲಿಟ್ಟಿದ ತಕ್ಷಣ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ವೀಕ್ ಡೇಸ್ ಅಂತೂ ಒಂದ್ 200-300 ಜನ ಅಂತೂ ಖಂಡಿತ ಇರ್ತಾರೆ. ನೀವ್ ಎಲ್ಲೇ ಕಾಲಿಡಿ, ಎಲ್ಲೇ ನೋಡಿ ಬರೀ ಹೆಂಗಸ್ರೆ ತುಂಬಿದ್ದಾರೆ. ಅದೊಂದು ಖುಷಿ ವಿಚಾರ. ಈ ಕ್ಷೇತ್ರದಲ್ಲಿ ಜೆಂಟ್ಸು ಇರ್ತಾರೆ, ಹೆಣ್ಮಕ್ಳು ಜಾಸ್ತಿ ನೋಡಿ ಹರಕೆ ಕಟ್ಕೊಳ್ಳೋದು. ನಾವು ಹೆಣ್ಮಕ್ಳು ತುಂಬಾ ಜಾಸ್ತಿ ಅಲ್ವಾ. ಸೊ ಹಂಗಾಗಿ ಎಲ್ಲೇ ನೋಡಿದ್ರು ಹೆಣ್ಮಕ್ಳನ್ನೇ ಕಾಣಿಸ್ತಿದ್ರು ನನ್ಗೆ. ಖುಷಿ ಆಯ್ತು. ಮತ್ತೆ ಗೇಟ್ ಎಂಟರ್ ಆಗಿದ ತಕ್ಷಣ ನೋಡಿ ಮೇನ್ ಅಟ್ರಾಕ್ಷನ್ ಆ ದೇವಸ್ಥಾನದ ಬಂದು ಪಂಚಲೋಹದ ಸ್ಟ್ಯಾಚ್ಯೂ, ಅಮ್ಮನವ್ರದ್ದು ಸ್ಟ್ಯಾಚ್ಯೂ ತುಂಬಾ ಅದ್ಭುತವಾಗಿದೆ. ಇನ್ನು ಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಇದ್ದಾರೆ. ಅಂಡ್ ನಾವು ರೈಟಿಗೆ ಬರೋದಾದ್ರೆ ಅಲ್ಲಿ ಮಾಹಿತಿ ಕೇಂದ್ರ ಸಿಗುತ್ತೆ ನಮ್ಗೆ. ಯಾವ್ಯಾವ ರೀತಿ ಪೂಜೆ ಮಾಡಿಸೋದು, ಹರಕೆದು ಹೆಂಗೆ ತೀರ್ಸೋದು, ಮತ್ತೆ ಪ್ರತಿಯೊಂದು ಪೂಜಾ ವಿಧಾನಗಳು ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಇಲ್ಲಿ ಕೊಡ್ತಾರೆ. ಅಲಂಕಾರ ಸೇವೆ ಮಾಡಿಸೋರು ಮಾಡಿಸ್ಬೋದು. ನಿಮ್ಗೆ ಏನ್ ಇಷ್ಟ ಬರುತ್ತೋ ಅಮ್ಮನವ್ರಿಗೆ ಆ ಕಾಣಿಕೆನ ನೀವು ಕೊಡ್ಬೋದು. ಡಿಸೆಂಬರ್ 1ನೇ ತಾರೀಕು ನಮಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇದೆ, ಇಲ್ಲಿ ಬನ್ನಿ ಭಾಗವಹಿಸಿ ಅಂತ ಅನ್ಬಿಟ್ಟು ಅಲ್ಲಿ ಬೋರ್ಡ್ ಹಾಕಿದ್ರು. ಯಾರಿಗಾರ ಇಂಟ್ರೆಸ್ಟ್ ಇದೆ, ಡಿಸೆಂಬರ್ 1ನೇ ತಾರೀಕು ತುಂಬಾ ಜೋರಾಗಿ ಹಬ್ಬ ಮಾಡ್ತಾರೆ ಅಲ್ಲಿ. ಖಂಡಿತ ಭೇಟಿ ಮಾಡಿ ಫ್ರೀ ಇದ್ದವರು. ಅಂಡ್ ಈ ಕಡೆ ಲೆಫ್ಟ್ ಅಲ್ಲಿ ಒಂದು ದೇವಸ್ಥಾನ ಇದೆ, ಮೇನ್ ಗರ್ಭಗುಡಿ ಅದೇ ಅಂತಾನೆ ಹೇಳ್ಬೋದು. ಫಸ್ಟ್ ಅದೇ ಇದ್ದಿದ್ದು ಗರ್ಭಗುಡಿ. ಆ ಗರ್ಭಗುಡಿ ಮುಂದೆನೆ ಈ ರೀತಿ ತೆಂಗಿನಕಾಯಿ ಕಟ್ಟೋದು ವಾಡಿಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ತೆಂಗಿನಕಾಯಿ ಕಟ್ಟಿದ್ರೆ ನಮ್ಮ ಕಷ್ಟ ಕಾರ್ಪಣ್ಯಗಳು, ನಮ್ದು ಸಂತಾನ ಆಗಿರ್ಬೋದು, ಮದ್ವೆ ಆಗಿರ್ಬೋದು, ಏನಾದ್ರೂ ಕಷ್ಟ ನಷ್ಟ ಎಲ್ಲದಕ್ಕೂ ಒಂದು ಪರಿಹಾರ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ ಇಲ್ಲಿ. ಅಂಡ್ ಈ ಕಡೆ ಬಂದ್ರೆ ಇಲ್ಲಿ ಕಾಯಿ ಹೊಡೆಯುವ ಸ್ಥಳ ಇದೆ. ಅಂಡ್ ಮತ್ತೆ ತುಂಬಾ ಸಣ್ಣ ಪುಟ್ಟದು ದೇಗುಲಗಳು, ಈಶ್ವರಂದು ದೇವಸ್ಥಾನ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ನಮ್ಗೆ ಸುತ್ತಲೂ ಸಿಗ್ತಾ ಹೋಗುತ್ತೆ. ನೋಡಿ, ಪ್ರತಿಯೊಬ್ರು ತೆಂಗಿನಕಾಯಿ ಕಟ್ಟಿದ್ದಾರೆ. ಆಮೇಲೆ ಇಲ್ಲಿ ಬಳೆನೂ ಸಹ ಕಟ್ಟಿದ್ದಾರೆ ಹೆಣ್ಮಕ್ಳು. ಈ ಮಕ್ಳಿಲ್ದೇ ಇರೋರು, ಮತ್ತೆ ಮದ್ವೆ ಆಗ್ಬೇಕು ವಿಳಂಬ ಆಗ್ತಾ ಇರೋರು, ಈ ರೀತಿ ಎಲ್ಲಾ ಬೇಡ್ಕೊಂಡು ಅಲ್ಲಿ ಲೈನಿಗೆ ಕಟ್ಟಿದ್ದಾರೆ. ಮತ್ತೆ ಅವ್ರವ್ರ ತೆಂಗಿನಕಾಯಿ ಯಾವ್ದು ಅಂತ ಹೇಳಿ ಗುರ್ತು ಸಹ ಮಾಡ್ತಾ ಇದ್ರು. ಅದೊಂದು ವಿಶೇಷವಾಗಿ ಕಾಣಿಸ್ತು ನನ್ಗೆ. ಇಲ್ಲಿ ಒಂದು ತೆಂಗಿನಕಾಯಿಗೆ 50 ಇಂದ 100 ರೂಪಾಯಿ ಚಾರ್ಜ್ ಮಾಡ್ತಾರಂತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ, ಅದನ್ನು ಸಹ ತೋರಿಸ್ತೀನಿ ನಾನು. ಇದು ನಾಗದೇವರುಗಳು ಅಲ್ಲಲ್ಲೇ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಯಾವುದೇ ಕಾರಣಕ್ಕೂ ನಾವು ಈ ನಾಗ ದೇವತೆಗಳನ್ನ, ನಾಗರ್ಕಲ್ನ ಮುಟ್ಟಬಾರ್ದು ಅಂತ ಹೇಳ್ತಾರೆ. ಅದು ನಾನು ತಿಳ್ಕೊಂಡಿರೋದು ಸರಿನಾ ತಪ್ಪಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಇಲ್ಲಿ ತುಂಬಾ ಅದ್ಭುತವಾಗಿ ತೆಂಗಿನಕಾಯಿಗಳು ಕೂಡ ಕಟ್ಟಿದ್ದಾರೆ. ಇಲ್ಲಿ ಈಶ್ವರನ್ ದೇವಸ್ಥಾನನೂ ಸಹ ಇದೆ. ಅಂಡ್ ಹಂಗೆ ಸ್ವಲ್ಪ ಮುಂದೆ ಹೋದ್ರೆ
ಸ್ವಲ್ಪ ರಶ್ ಇತ್ತು. ಒಂದು 20 to 25 ಮಿನಿಟ್ಸ್ ನಾವು ದೇವರ ದರ್ಶನಕ್ಕೋಸ್ಕರ ಅಲ್ಲೇ ವೇಟ್ ಮಾಡ್ತಾ ಇದ್ವಿ. ಇಲ್ಲಿ ತೆಂಗಿನಕಾಯಿ ಕಟ್ಟಿ ಅಲ್ಲಿ ಬಸವಣ್ಣ ಇದೆ, ಬಸವಣ್ಣನ ಸುತ್ತ ಒಂದ್ 7 ಸುತ್ತು ಸುತ್ತಿ ಆಮೇಲೆ ಕಟ್ಟೋ ಅಂತದ್ದು. ನೀವು ರಶ್ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ರಶ್ ಇದೆ ಅಂತ ಹೇಳಿ. ಬಟ್ ಮ್ಯಾನೇಜಬಲ್ ಆಗಿತ್ತು. ನಾವು ತುಂಬಾ ವೀಕೆಂಡ್ಸ್ ಹೋದ್ರೆ ತುಂಬಾ ಸಿಕ್ಕಾಪಟ್ಟ ರಶ್ ಇರುತ್ತೆ, ಅದೊಂದು ನೋಡ್ಕೊಂಡು ಹೋಗಿ. ದೇವಸ್ಥಾನ ಮಾತ್ರ ಬೆಳಗಿಂದ ರಾತ್ರಿವರೆಗೂ ಓಪನ್ ಇರುತ್ತೆ, ಅದೇನು ತೊಂದರೆ ಇಲ್ಲ. ಮತ್ತೆ ಫೋನ್ ನಂಬರ್ಸ್ ಕೂಡ ಅಲ್ಲಿ ಪ್ರೊವೈಡ್ ಮಾಡಿರ್ತಾರೆ ನಮ್ಗೆ. ಖಂಡಿತ ಅವ್ರಿಗೆ ಕಾಲ್ ಮಾಡ್ಕೊಂಡು ಸಹ ನಾವು ಪೂಜಾ ರೀತಿ ವಿಧಿ ವಿಧಾನಗಳು ನಮ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇನ್ನು ನಾನು ಏನಕ್ಕಪ್ಪ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟೆ ಅಂತ ನಿಮ್ಗೆ ಹೇಳ್ತೀನಿ. ಈ ಗರ್ಭಗುಡಿ ಒಳಗಡೆ ಒಂದು ಚಾಮುಂಡೇಶ್ವರಿ ದೇವಿ ಇದೆ, ಒಳಗಡೆ ಫೋಟೋ ತೆಗೆಯೋದಿಕ್ ಬಿಡಲ್ಲ, ಪವರ್ ಕಮ್ಮಿ ಆಗುತ್ತೆ ಅಂತ ಹೇಳಿ. ಆ ದೇವ್ರನ್ನ ನೀವು ನೋಡಿದ್ರೆ ಎಷ್ಟು ಪಾಸಿಟಿವ್ ಅನ್ಸುತ್ತೆ, ಎಷ್ಟು ಮನ್ಸಿಗೆ ನೆಮ್ಮದಿ ಅನ್ಸುತ್ತೆ ಅಂತಂದ್ರೆ, ಮೇನ್ ಅಟ್ರಾಕ್ಷನ್ ಅಂಡ್ ಮೇನ್ ದೇವ್ರು ಇದ್ರ ಒಳಗಡೆನೆ ಇರೋದು. ಅಲ್ಲಿಂದ ಮುಂದಕ್ಕೆ ಬಂದ್ರೆ ಇಲ್ಲಿ ಒಂದು ಬಂಡೆಕಲ್ ಇತ್ತು. ಬಂಡೆಕಲ್ ಮೇಲೆ ₹1 ಕಾಯಿನ್, ₹2 ಕಾಯಿನ್ ಆ ತರ ಪ್ಲೇಸ್ ಮಾಡಿ ನಮ್ಮ ಕೆಲಸ ಕಾರ್ಯಗಳಾಗುತ್ತಾ ಅನ್ನೋ ರೀತಿ ಅವ್ರವರೇ ಪರೀಕ್ಷೆ ಮಾಡ್ಕೊಂತಾ ಇದ್ರು. ಅಲ್ಲಿ ಎಲ್ಲಾನು ನಮ್ಮ ನಂಬಿಕೆಯ ಮೇಲೆ ಬಿಟ್ಟಿರೋ ಅಂತದ್ದು. ಆಮೇಲೆ ನಾನು ಅನ್ನದಾಸೋಹಕ್ಕೆ ಹೆಸರು ಬರ್ಸಿದ್ದೆ, ಸ್ವಲ್ಪ ಅಮೌಂಟ್ ಕೂಡ ಕೊಟ್ಟಿದ್ದೆ. ಹಂಗಾಗಿ ಇಲ್ಲಿ ಬೋರ್ಡ್ ಮೇಲೆ ಹೆಸರು ಬರ್ದಿದ್ರು, ಲಕ್ಷ್ಮಿ ಮತ್ತು ಕುಟುಂಬ ಮತ್ತೆ ಸಂದೀಪ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅಂತ ಹೇಳಿ. ನಾನ್ ಏನಕ್ಕೆ ಈ ರೀತಿ ಕೊಟ್ಟೆ, ಇದೇ ದೇವಸ್ಥಾನಕ್ಕೆ ಏನು ಕೊಟ್ಟೆ ಬರ್ತಡೇ ದಿವಸ ಅನ್ನೋದಾದ್ರೆ, ನಾನೊಂದು ಹರಕೆ ಮಾಡ್ಕೊಂಡಿದ್ದೆ. ಮನೇಲೇ ಕೂತ್ಕೊಂಡು ಚಾಮುಂಡೇಶ್ವರಿಗೆ ಹರಕೆ ಮಾಡ್ಕೊಂಡಿದ್ದೆ. ನನ್ನ ಯೂಟ್ಯೂಬ್ ಒಂದು ಪಾಪ್ಯುಲಾರಿಟಿ ಬರ್ಬೇಕಮ್ಮ ಅಂತ ಕೇಳ್ಕೊಂಡಿದ್ದೆ. ನಾನು ಅನ್ಕೊಂಡಿದ್ ಒಂದೇ ವಾರದಲ್ಲಿ ನನ್ಗೆ ಯೂಟ್ಯೂಬ್ ನನ್ನ ವಿಡಿಯೋಸ್ ವೈರಲ್ ಆಗಿ ನನ್ನ ಚಾನೆಲ್ ಮಾನಿಟೈಸೇಷನ್ ಆಯ್ತು. ಸೊ ನಾನು ಅವಾಗ ಅನ್ಕೊಂಡೆ, ಇದರಿಂದ ಬರೋ ಫಸ್ಟ್ ಪೇಮೆಂಟ್ ಅಲ್ಲಿ ನನ್ನ ಕೈಲಾಗಿದ ಮಟ್ಟಿಗೆ ನಾನು ಒಂದಿಸದ ದಾಸೋಹನ ನಿಮ್ಮ ದೇವಸ್ಥಾನಕ್ಕೆ ನಾನು ಕೊಡ್ತೀನಿ. ಅದು ಯಾವಾಗ ಅಂತಂದ್ರೆ ನನ್ನ ಹಸ್ಬೆಂಡ್ ಬರ್ತಡೇ ದಿವಸನೇ ಬಂದು ನಾನು ಅನ್ನದಾಸೋಹಕ್ಕೆ ಕೊಡ್ತೀನಿ ಅಂತ ಅನ್ಕೊಂಡಿದ್ದೆ. ನನ್ ಈ ಅನ್ನದಾಸೋಹದ ವಿಚಾರ ನಂಗೆ ಬೆಣ್ಣೆ ಕೃಷ್ಣ ವ್ಲಾಗ್ಸ್ ಅಂತ ಇದ್ದಾರೆ, ಅವ್ರ ಮೂಲಕ ಗೊತ್ತಾಗಿದ್ದು. ಸೊ ಅವರಿಂದನೇ ನಾನು ದೇವಸ್ಥಾನದ ನಂಬರ್ ತಗೊಂಡು ಮುಂಚಿತವಾಗಿನೇ ನನ್ಗೆ ಆ ದಿವಸನೇ ಬೇಕು ಅಂತ ಹೇಳಿ, ನಾನು ನವೆಂಬರ್ 14ಕ್ಕೆ ಬೇಕು ನನ್ಗೆ ಅಂತ ಹೇಳಿ ಮುಂಚೆನೆ ನಾನು ಫೋನ್ ಪೇ ಮಾಡಿದ್ದೆ ಅವ್ರಿಗೆ. ನನ್ಗೆ ರೆಸಿಪ್ಟ್ ಕೂಡ ಕಳ್ಸಿದ್ರು ಅವರು. ಯಾರಿಗಾರು ಅವ್ರ ನಂಬರ್ ಬೇಕು ಅಂತ ಹೇಳೋದಾದ್ರೆ ನನಗೆ ಕಮೆಂಟ್ ಮಾಡಿ ನಾನು ಕಳಿಸ್ತೀನಿ. ಅಲ್ಲಿ 5,000 2,500 ಈ ರೀತಿ ಎಲ್ಲ ಅನ್ನದಾಸೋಹಕ್ಕೆ ನಾವು ಕೊಡ್ಬೋದು. ನಂದು 2 ಹರಕೆ ಇತ್ತು, 2 ಹರಕೆನೂ ನಂದು ನಿರ್ವಿಘ್ನವಾಗಿ ಆಗಿದೆ. ಸೊ ನಾನು ಒಂದ್ ಹರಕೆ ತೀರ್ಸ್ಬಿಟ್ಟು ಬಂದಿದ್ದೀನಿ, ಇನ್ನ ಒಂದ್ ಹರಕೆಗೆ ನಾನು ಇನ್ನೊಂದು ಸಲಿ ಹೋಗಿ ತೀರಿಸ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ನನಗೆ ತುಂಬಾ ಖುಷಿ ಆಯ್ತು. ನಾವು ದೇವ್ರ ಹುಂಡಿಗೆ ಕಾಸು ಹಾಕೋ ಬದಲು ಈ ರೀತಿ ಒಂದು 4 ಜನಕ್ಕೆ ಊಟ ಹಾಕ್ಸೋದ್ರಿಂದ, ಇಲ್ಲ 4 ಜನಕ್ಕೆ ಒಂದು ಅನ್ನದಾಸೋಹ ಕಾರ್ಯಕ್ರಮಕ್ಕೆ ನಾವು ದುಡ್ಡು ಕೊಡೋದ್ರಿಂದ ಅದೊಂದು ಪುಣ್ಯ ನಮಗೆ ಸಿಗುತ್ತೆ ಅನ್ನೋದು ಒಂದು ಖುಷಿ ವಿಚಾರ ನಮ್ಗೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮೇನ್ ಅಟ್ರಾಕ್ಷನ್ ಪಂಚಲೋಹದ ದೇವಿ ಮುಂದೆ ಈ ರೀತಿ ಗುಹೆಗಳು ಮಾಡಿ ಅಲ್ಲಿ ಒಂದೊಂದು ದೇವರುಗಳನ್ನ ನೆಲೆಸಿದ್ದಾರೆ. ಮತ್ತೆ ಇಲ್ಲಿ ಉಪ್ಪು ಹಾಕೋದ್ರಿಂದ ನಮ್ಮ ಮೇಲೆ ಮಾಡಿರೋ ಕೆಟ್ಟ ದೃಷ್ಟಿ, ಕೆಟ್ಟ ಜನಗಳ ದೃಷ್ಟಿಯಿಂದ ನಿವಾರಣೆ ಆಗುತ್ತೆ. ನೀವ್ಸ್ ಹಾಕೋದ್ರಿಂದ ಕಲ್ಲುಪ್ಪನ ಅನ್ನೋದು ಒಂದು ವಾಡಿಕೆ ಇದೆ ಇಲ್ಲಿ. ಸೊ ನಾನು ಇಲ್ಲೇ ದೇವ್ರಿಗೆ ಕಡ್ಡಿ ಕರ್ಪೂರ ಬಾಳೆಹಣ್ಣು ಎಲ್ಲ ಇಟ್ಟು ದೇವ್ರ ಮುಂದೆನೆ ಇಲ್ಲೇ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಅಲ್ಲೇ ಮಾಡ್ಕೊಂಡೆ. ಸೊ ನಾನಂತಲ್ಲ, ಎಲ್ರೂ ಸಹ ಅಲ್ಲೇನೆ ಪೂಜೆ ಮಾಡೋ ಅಂತದ್ದು. ಮೇನ್ ದೇವ್ರಿಗೆ ಯಾರುನು ಹಣ್ಣು ಕಾಯಿ ಎಲ್ಲ ತಗೊಂಡೋಗಿ ಕೊಡ್ತಾ ಇರಲಿಲ್ಲ, ನಾವೇ ತೆಂಗಿನಕಾಯಿ ಹೊಡೆದು ನಾವೇ ಈ ದೇವ್ರ ಮುಂದೆ ಪೂಜೆ ಮಾಡೋ ಅಂತದ್ದು. ಇಲ್ಲಿ ಬಸಪ್ಪನ ಸನ್ನಿಧಿ ಅಂತ ಒಂದಿದೆ, ಇಲ್ಲಿ ಬಸವಣ್ಣ ಇದ್ದಾರೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ಅವರು ಕೆಲಸ ಕಾರ್ಯ ಆಗುತ್ತೆ ಅಂತ ನಾವು ಮನ್ಸಲ್ಲಿ ಅನ್ಕೋಬೇಕು. ಆಗುತ್ತೆ ಅನ್ನೋದಾದ್ರೆ ಆಶೀರ್ವಾದ ಮಾಡ್ತಾರೆ, ಆಗಲ್ಲ ಅನ್ನೋದಾದ್ರೆ ನಿಧಾನಕ್ಕೆ ಮಾಡ್ತಾರೆ. ಹೆಂಗೆ ಏನು ಅನ್ನೋದನ್ನ ಅಲ್ಲಿ ಸ್ವಲ್ಪ ನಮ್ಗೆ ಸೂಕ್ಷ್ಮವಾಗಿ ಬಸವಣ್ಣ ಹೇಳ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ. ನಾನು ಏನು ಕೇಳಕ್ ಹೋಗಿಲ್ಲ, ಬಸವಣ್ಣ ನೋಡ್ಕೊಂಡು ಹಂಗೆ ನಮಸ್ಕಾರ ಮಾಡ್ಕೊಂಡು ಬಂದೆ. ಅಂಡ್ ನೆಕ್ಸ್ಟ್ ಇಲ್ಲಿ ನೀವು ನಂಬಿಕೆ ಮೇನು. ನಾವ್ ಏನೇ ಯಾವ್ದೇ ಒಂದು ಕೆಲಸ ಮಾಡ್ತೀವಿ ಅಂತಂದ್ರೆ ಒಂದು ನಂಬಿಕೆ ಇಟ್ಟು ಮಾಡಿದ್ರೆ ದೇವ್ರು ನಾವ್ ಇಟ್ಟಿರೋ ನಂಬಿಕೆಗೆ ಮತ್ತೆ ನಾವು ಮಾಡ್ತಾ ಇರೋ ಕೆಲಸ ಎಂತದು ಅಂತ ತಿಳ್ಕೊಂಡು ನಮ್ಗೆ ಅದಕ್ಕೆ ಪ್ರತಿಫಲ ಅನ್ನೋ ರೂಪದಲ್ಲಿ ನಮ್ಗೆ ಕೆಲ್ಸನ ಸಕ್ಸಸ್ಫುಲ್ ಮಾಡಿ ಕೊಡ್ತಾರೆ ಅನ್ನೋದು ನನ್ನ ಒಂದು ನಂಬಿಕೆ. ಇವಾಗ ನಾವ್ ಒಂದು ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಒಂದು ಬೆಲೆ ಇರ್ಬೇಕು, ಒಂದು ವ್ಯಾಲ್ಯೂ ಇರ್ಬೇಕು. ನಾವ್ ಏನಕ್ ಮಾಡ್ತಾ ಇದೀವಿ ಅನ್ನೋದು ದೇವ್ರಿಗೆ ಅದು, ಈ ಹುಡ್ಗಿಗೆ ಈ ಕೆಲಸ ಮಾಡ್ಕೊಟ್ರೆ ಇಲ್ಲಿಂದ ಇವ್ರು ಹೆಂಗ್ ಮಾಡ್ತಾರೆ, ಏನು ಈ ಕೆಲಸ ಏನು, ಆ ತರ ನಮ್ಗೊಂದು
ಫರ್ಮ್ ಆಗಿರ್ಬೇಕು ನಮ್ಮ ಡಿಸಿಷನ್ ಅಲ್ಲಿ, ಮತ್ತೆ ಪಕ್ಕವಾಗಿ ನಾವು ಆ ಕೆಲಸ ನಡೆಸ್ಕೊಂಡು ಹೋಗ್ಬೇಕು. ಮತ್ತೆ ಇಲ್ಲಿ ನೋಡಿ ತೆಂಗಿನಕಾಯಿ ಕೂಡ ಈ ಕಡೆ ಆ, ದೇವಿ ಇದಾರಲ್ಲ, ಅದು ರೈಟ್ ಸೈಡ್ ಕಾರ್ನರ್ ಅಲ್ಲಿ ನಮ್ಗೆ ತೆಂಗಿನಕಾಯಿ ಮಾರ್ತಾ ಇರ್ತಾರೆ. ಖಂಡಿತ ಅಲ್ಲಿ ಹೋಗಿ ತೆಂಗಿನಕಾಯಿ ತಗೊಂಡು 50ರಿಂದ 100 ರೂಪಾಯಿ ಚಾರ್ಜ್ ಮಾಡ್ತಾರೆ ಅನ್ಸುತ್ತೆ. ನಾನೇನ್ ತೆಂಗಿನಕಾಯಿ ಕಟ್ಟೋದಕ್ಕೆ ಹೋಗಿಲ್ಲ. ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಹೋಗಿ ಅಲ್ಲಿ ವಿಚಾರಿಸಿ ಕೇಳಿ ನೋಡಿ ಮಾಡಿ ಆಮೇಲೆ ತೆಂಗಿನಕಾಯಿ ಕೊಟ್ಟೋದು. ಆಮೇಲೆ ನಿಮ್ಗೆ ಇಷ್ಟ ಆದ ತೆಂಗಿನಕಾಯಿ ಕಟ್ಟಿ. ಇಲ್ಲಿ ತಡೆ ಹೊಡೆಯುವಂತ ಸ್ಥಳ ಅಂತಾನು ಒಂದಿದೆ, ಅಲ್ಲಿನೂ ಅಷ್ಟೇ ವಿಚಾರಿಸಿ ಸ್ವಲ್ಪ. ನೀವು ಫಸ್ಟ್ ದೇವಸ್ಥಾನ ವಿಸಿಟ್ ಮಾಡಿದ ತಕ್ಷಣ ಅಲ್ಲಿ ಏನೇನಿದೆ ಅಂತೆಲ್ಲ ತಿಳ್ಕೊಳ್ಳಿ. ನನಗೆ ಅಲ್ಲಿ ಪ್ರಸಾದನೂ ಸಹ ಕೊಟ್ರು. ಪ್ರಸಾದದಲ್ಲಿ ಏನೇನಿತ್ತು ವಿಶೇಷತೆ ಅನ್ನೋದು ನಾನು ನಿಮ್ಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಅಂಡ್ ನಾನು ಸಹ ಪ್ರಸಾದನ ತಗೊಂಡು ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ದೇವಿ ದರ್ಶನ ಎಲ್ಲ ಒಂದಲ್ಲ ಅಂತ 2 ಸಲಿ ದೇವಸ್ಥಾನ ಫುಲ್ಲು ಸುತ್ತಿ ಏನೇನಿದೆ ಅಂತೆಲ್ಲ ತಿಳ್ಕೊಂಡು ಮುಂದೆ ಹೊರಟೆ. ನೋಡಿ ಪ್ರಸಾದದಲ್ಲಿ ಪಾಯಸ ಹಾಕಿದ್ದಾರೆ ಅಂಡ್ ಅನ್ನ ಸಾಂಬಾರು ಮತ್ತೆ ಮಜ್ಜಿಗೆ ಅನ್ನ ಕೂಡ ಸರ್ವ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ಪ್ರಸಾದ. ಸೊ ಬೆಳಗ್ಗೆಯಿಂದ ರಾತ್ರಿವರೆಗೂ ಹೋಗಿದಂತ ಭಕ್ತಾದಿಗಳಿಗೆ ಎಲ್ರಿಗೂನು ಅನ್ನದಾನದ ವ್ಯವಸ್ಥೆ ಖಂಡಿತ ಇದೆ ಅಲ್ಲಿ ನೋಡಿ. ಅಂಡ್ ಪ್ರಸಾದದಲ್ಲಿ ಏನಿತ್ತು ಕವರ್ ಅಲ್ಲಿ ಅಂತ ಹೇಳೋದಾದ್ರೆ 4 ಲಾಡು ಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ಲಾಡು. ಅಂಡ್ ಒಂದು ತೀರ್ಥ ಕೊಟ್ಟಿದ್ರು, ತೀರ್ಥದ ಬಾಟ್ಲು ಮತ್ತೆ ದಾರ. ಮಕ್ಳ ಕೈಗೆ ಕಟ್ಬೋದು, ನಾವು ಸಹ ಕಟ್ಕೋಬಹುದು ದಾರನ. ಅಂಡ್ ಇನ್ನೊಂದು ವಿಶೇಷವಾಗಿರೋ ಪ್ರಸಾದ ಏನಪ್ಪಾ ಅಂತಂದ್ರೆ ಇದು ಕೊಬ್ಬರಿ ಮತ್ತೆ ಬೆಲ್ಲದಲ್ಲಿ ಮಾಡಿರ್ತಾರಲ್ಲ, ಅದೊಂದು ಪ್ರಸಾದ ಕೊಟ್ರು, ಚೆನ್ನಾಗಿತ್ತು. ಅಂಡ್ ಒಂದು ಕುಂಕುಮದ್ದು ಡಬ್ಬಿ ಕೊಟ್ಟಿದ್ದಾರೆ. ಇದು ಕುಂಕುಮ ವಿಶೇಷತೆ ಏನು ಅಂತಂದ್ರೆ ತುಂಬಾ ಚೆನ್ನಾಗಿದೆ, ಇದು ತುಂಬಾ ಕೆಂಪು ಆಗಿದೆ ಕುಂಕುಮ. ಅಂಡ್ ನೋಡಿ ಒಂದು ಗೌಡ್ಗೆರೆ ಚಾಮುಂಡೇಶ್ವರಿ ತಾಯ್ದು ಒಂದು ನಂಗೆ ಫೋಟೋ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು ನನ್ಗೆ ಈ ಫೋಟೋ ನೋಡಿ. ದೇವ್ರ ಮನೆ ಒಳಗಡೆ ಇಟ್ಟಿದೀನಿ, ಡೈಲಿ ಪೂಜೆ ಮಾಡ್ಬೇಕು ಅಂತ ಹೇಳಿ. ಅಂಡ್ ನೋಡಿ ಪ್ರಸಾದ ಈ ರೀತಿ ಇತ್ತು. ಸೊ ನನ್ನ ವ್ಲಾಗ್ ಇದಾಗಿತ್ತು, ನನ್ನ ಹಸ್ಬೆಂಡ್ ಬರ್ತ್ಡೇ ವ್ಲಾಗ್ ಆಗಿತ್ತು ಇದು. ನಾನು ಏನ್ ಮಾಡಿದೆ ಅವತ್ತಿನ ದಿವಸ ಅಂತ ಎಲ್ರೂನು ಕುತೂಹಲ ಇತ್ತು ಅಲ್ವಾ. ಸೊ ಹಂಗಾಗಿ ನಾನು ನನ್ನ ಹಸ್ಬೆಂಡ್ ಬರ್ತ್ಡೇನ ಈ ರೀತಿ ಸೆಲೆಬ್ರೇಟ್ ಮಾಡಿದೆ. ದೇವಸ್ಥಾನಕ್ಕೆ ಹೋಗಿ ನನ್ನ ಕೈಲಾಗಿನ ಮಟ್ಟಿಗೆ ನನ್ಗೆ ಏನ್ ಶಕ್ತಿ ಇತ್ತು ಅದನ್ನ ನಾನು ದೇವ್ರಿಗೆ ಸಲ್ಲಿಸ್ಬಿಟ್ಟು ಬಂದಿದ್ದೀನಿ. ಹಿಂಗೆ ನನ್ಗೆ ಮುಂದಕ್ಕೆ ಹಿಂಗೆ ದೇವ್ರ ಶಕ್ತಿ ಕೊಟ್ರೆ ಇನ್ನೂ ಸಹ ನಾನು ಹೆಚ್ಚಿನ ಸೇವೆಗಳನ್ನ ಮಾಡಕ್ಕೆ ಇಷ್ಟಪಡ್ತೀನಿ. ನನಗೆ ಎಲ್ಲಾರು ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಂಗೆ ನನ್ನ ಯೂಟ್ಯೂಬ್ ಪೇಮೆಂಟ್ ಬಗ್ಗೆನೂ ಸಹ ಎಲ್ಲರೂ ಕೇಳ್ತಿದ್ರಿ. ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ ಯು.